Hi friends, welcome to my channel. ಇವತ್ತು ನಾನು ಗೋಧಿ ಹಸಿಟ್ಟಲ್ಲಿ ಶಂಕರಪಾಳ್ಯ ಮಾಡ್ತಾ ಇದ್ದೀನಿ. ಇಲ್ಲಿ 100 ಗ್ರಾಮ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ ನಾನು. ಅದನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಇಷ್ಟು ಪುಡಿ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಪಾತ್ರೆ ತಗೊಂಡು ಅದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, 2 ಬೌಲ್ ಅಷ್ಟು ನೀರು. ನೆಕ್ಸ್ಟ್ ಇಲ್ಲಿ ಪುಡಿ ಮಾಡ್ಕೊಂಡಿರೋ ಸಕ್ಕರೆ ಪುಡಿ ಹಾಕ್ತಾ ಇದ್ದೀನಿ. ಮತ್ತೆ ಒಂದು ಪಿಂಚ್ ಅಷ್ಟು ಉಪ್ಪು, 1 ಟೀ ಸ್ಪೂನ್ ಅಷ್ಟು ಗಸಗಸೆ. ನೆಕ್ಸ್ಟ್ ಇದಕ್ಕೆ ನಾನು ಗೋಧಿ ಹಸಿಟ್ಟು ಹಾಕ್ತಾ ಇದ್ದೀನಿ. ಗೋಧಿ ಹಸಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಶಂಕರಪಾಳ್ಯನ ಯೂಶಲಿ ಎಲ್ಲರೂ ಮೈದಾ ಹಸಿಟ್ಟಲ್ಲಿ ಮಾಡ್ತಾರೆ, ಆದರೆ ನಾನು ಇವತ್ತು ಗೋಧಿ ಹಸಿಟ್ಟಲ್ಲಿ ಮಾಡಿದ್ದೀನಿ. ಮೈದಾಗೆ ಕಂಪೇರ್ ಮಾಡಿದ್ರೆ ಗೋಧಿ ನಮ್ಮ ಹೆಲ್ತಿಗೆ ಒಳ್ಳೆಯದು. ಹಾಗಾಗಿ ನೋಡಿ ಹಿಟ್ಟು ಅದದಲ್ಲಿ ಇರಬೇಕು. ನೀವು ಮಾಮೂಲಿ ಚಪಾತಿಗೆ ಕಲಿಸ್ಕೊತೀರಾ ಆ ಥರ ಕಲಿಸ್ಕೊಂಡ್ರೆ ಆಯಿತು. ಇದೊಂದು 30 ಮಿನಿಟ್ಸ್ ಕ್ಲೋಸ್ ಮಾಡಿಡಿ. 30 ಮಿನಿಟ್ಸ್ ಆದಮೇಲೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಶಂಕರಪಾಳ್ಯ ಹೇಗೆ ಮಾಡೋದು ಅಂತ ನೋಡೋಣ. ಇದು ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಸ್ನ್ಯಾಕ್ಸ್ ಆಗಿ ಕೊಡ್ಬೋದು ಅವರಿಗೆ, ಮತ್ತು ಮನೆಗೆ ಗೆಸ್ಟ್ ಯಾರಾದ್ರು ಬಂದರೆ ಅವ್ರಿಗೂ ಸಹ ಕೊಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿನೂ ಕೂಡ. ಮಕ್ಕಳು ಹೊರಗಡೆ ಕೊಡಿಸಿ ತಿನ್ನಿಸೋದಕ್ಕಿಂತ ಮನೇಲೇ ನೀವು ಈ ಥರ ಡಿಫ್ರೆಂಟಾಗಿ ಏನಾದರೂ ತಿಂಡಿಗಳು ಮಾಡ್ತಾಯಿದ್ರೆ ಅವ್ರಿಗೂ ಸಹ ಇಷ್ಟ ಆಗುತ್ತೆ. ನೆಕ್ಸ್ಟ್ ಈ ಥರ ಫೋಲ್ಡ್ ಮಾಡ್ಕೊಂಡು ಒತ್ಕೋಬೇಕು. ಈ ಥರ ಫೋಲ್ಡ್ ಮಾಡ್ಕೊಂಡು ಒತ್ಕೊಳ್ಳೋದ್ರಿಂದ ಶಂಕರಪಾಳ್ಯ ಕ್ರಿಸ್ಪಿಯಾಗೂ ಇರುತ್ತೆ ಮತ್ತು ಲೇಯರ್ ಆಗಿ ಕೂಡ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಎಳ್ಳು ಹಾಕ್ತಾಯಿದ್ದೀನಿ. ಎಳ್ಳು ಹಾಕಾದ್ಮೇಲೆ ಅದ್ರ ಮೇಲೆ ಸ್ಮೂತಾಗಿ ಒತ್ಕೋಬೇಕು. ಮತ್ತು ಇಲ್ಲಾಂದರೆ ಎಣ್ಣೆಗೆ ಹಾಕ್ಬೇಕಾದ್ರೆ ಎಳ್ಳೆಲ್ಲ ಬಿಟ್ಕೊಬಿಡುತ್ತೆ. ಹಾಗಾಗಿ ನೆಕ್ಸ್ಟ್ ನಾನು ಶೇಪಿಗೆ ಒಂದು ಮುಶ್ಲ ತೊಗೊಂಡಿದ್ದೀನಿ, ಅದರಿಂದ ಶೇಪ್ ಕೊಡ್ತಾಯಿದ್ದೀನಿ. ಈ ಸಲ ನಾನು ರೌಂಡ್ ಶೇಪಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಈ ಥರ ರೌಂಡ್ ಶೇಪ್ ಕೊಡ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಬೇರೆ ಶೇಪ್ ಬೇಕು ಅಂದರೆ ಬೇರೆ ಶೇಪಲ್ಲೂ ಕೂಡ ಮಾಡ್ಕೋಬೋದು. ಇಲ್ಲಿ ನಾನು ಕಾಯ್ತಿರೋ ಎಣ್ಣೆಗೆ ಶಂಕರಪಾಳ್ಯ ಹಾಕ್ತಾಯಿದ್ದೀನಿ. ನೋಡಿ ಈ ಥರ 1 ಬೈ 1 ಈ ಥರ ಹಾಕ್ಕೊಳ್ಳಿ. ಹುಷಾರಾಗಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕೈಯೆಲ್ಲ ಸುಟ್ಟೋಗ್ಬಿಡುತ್ತೆ. ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ನಿಮಗೆ ಜಸ್ಟ್ ಹೊರಗಡೆಯಿಂದ ಬೆಂದಂಗೆ ಕಾಣುತ್ತೆ, ಆದರೆ ಒಳಗಡೆ ಬೆಂದಿರಲ್ಲ. ಲೋ ಫ್ಲೇಮಲ್ಲೇ ಗೋಲ್ಡನ್ ಕಲರ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ನೋಡಿ ಇಷ್ಟು ಕಲರ್ ಬಂದರೆ ಸಾಕು. ಇದನ್ನ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಆರಕ್ಕೆ ಬಿಡ್ತೀನಿ. ಇದು ಕಂಪ್ಲೀಟಾಗಿ ಆರಾದಮೇಲೆ ಇದನ್ನ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡ್ಬೋದು. 1 ತಿಂಗಳವರೆಗೂ ಏನೂ ಆಗೋಲ್ಲ, ಅದು ಕ್ರಿಸ್ಪಿನೆಸ್ ಆಗೇ ಇರುತ್ತೆ. ನೋಡಿ ನಮ್ಮ ಶಂಕರಪಾಳ್ಯ ರೆಡಿಯಾಗಿದೆ. ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.